Hello dear students, welcome back to Bridge course. So this is lecture 2. Let me to discuss with symbols and meanings. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಿಂಬಲ್ಸ್ ಮತ್ತು ಅದರ ಅರ್ಥವನ್ನು, ಯಾಕೆಂದರೆ ಕನ್ನಡ ಮೀಡಿಯಂನಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೈನ್ಸಲ್ಲಿ ನಾವು ತರಗತಿಗಳನ್ನು ಮಾಡುವಾಗ ಎರಡು ಭಾಷೆಗಳನ್ನು ನಾವು ಅದನ್ನು ಯೂಸ್ ಮಾಡ್ತೇವೆ. ಈಗ ನಾವು ತರಗತಿನಲ್ಲಿ ಸಂಕಲನ, ವ್ಯವಕಲನ ಅಂತ ಪದಗಳನ್ನು ಬಳಕೆ ಮಾಡದೆ, ಸೊ ಅಲ್ಲಿ ನಾವು ಏನು ಯೂಸ್ ಮಾಡ್ಬೋದು ನಿಮಗೆ. ಸೊ ಈ ಸಿಂಬೋಲ್ಗಳನ್ನು ನೀವು ಸರಿಯಾಗಿ ಪ್ರಾಪರಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಪ್ರಾಪರಾಗಿ ಅರ್ಥ ಮಾಡ್ಕೊಂಡ್ರೆ, ಸೊ ಮುಂದೆ ನಾವು ಹೇಳ್ತಕ್ಕಂತಹ ತರಗತಿಗಳಲ್ಲಿ ಆದಷ್ಟು ಬೇಗನೆ ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಲಾಜಿಕ್ ಐಡಿಯಾ ಸಿಗುತ್ತೆ. The first one is, ಫಸ್ಟ್ ನೋಡಿ, ಈ ಸಿಂಬಲ್ ಅನ್ನು ನೋಡ್ತಿದ್ದೇವೆ. ಇದನ್ನು ನಾವು ಪ್ಲಸ್ ಅಂತ ಹೇಳ್ತೀವಿ. ಓಕೆ, ಸಿಂಬಲ್ ಅಲ್ಲಿ ಏನಿದು ಪ್ಲಸ್. ಇದನ್ನ ನೀವು ಮೈನಸ್ ಅಂತ ಕರಿತೀವಿ. ಸೊ ಈ ಸಿಂಬಲ್ ಟೋಟಲ್ ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಎರಡು ಸಿಂಬಲ್ಗಳನ್ನು ಯೂಸ್ ಮಾಡ್ತೇವೆ. ಒಂದು ಈ ತರ, ಇನ್ನೊಂದು ಡಾಟ್. ಇದನ್ನು ಸಹ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಇದನ್ನು ಸಹ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ನೋಡಿ, ಅದಕ್ಕೆ ಎರಡು ಸಿಂಬಲ್. ಮಲ್ಟಿಪ್ಲೈಡ್ ಬೈ, ದಿಸ್ ಈಸ್ ಆಲ್ಸೋ ಮಲ್ಟಿಪ್ಲೈಡ್ ಬೈ. ಈಗ ನಾವು ಭಾಗಲಬ್ಧವನ್ನ ಎರಡು ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೇವೆ. ಯಾವ ತರ ನೋಡಿ, ಒಂದು ಈ ಸಿಂಬಲ್ ಯೂಸ್ ಮಾಡ್ತೀವಿ, ಒಂದು ಈ ತರ ಸಿಂಬಲ್ ಯೂಸ್ ಮಾಡ್ತೀವಿ. 3/2 ಅಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಈ ತರ ಬರೀತಾರೆ 3/2 ಅಂತ, ಕೆಲವೊಂದು ವಿದ್ಯಾರ್ಥಿಗಳು 3/2 ಅಂತ ಬರೀತಾರೆ. ಸೊ ಎರಡು ಮೀನಿಂಗ್ ಒಂದೇ. ಇದು ಡಿವೈಡ್ ಬೈ, ಇದನ್ನು ಸಹ ಡಿವೈಡೆಡ್ ಬೈ. ಓಕೆ, ಸೊ ಈ ಸಿಂಬಲ್ ಆದ್ರೂ ಯೂಸ್ ಮಾಡಿ ಅಥವಾ ಈ ಸಿಂಬಲ್ ಆದ್ರೂ ಯೂಸ್ ಮಾಡಿ. ಇದನ್ನು ನಾವು ಡಿವೈಡೆಡ್ ಬೈ ಅಂತ ಕರಿತೀವಿ. ಇದು ಫೆಮಿಲಿಯರ್ ಸಿಂಬಲ್. ಇದು ಈಸ್ ಈಕ್ವಲ್ ಟು ಅಂತ ಹೇಳ್ತೀವಿ. ಓಕೆ, ಈಕ್ವಲ್ ಟು. ಈ ಸಿಂಬಲ್ ನೋಡಿ, ಈಸ್ ಗ್ರೇಟರ್ ದೆನ್. ಇದನ್ನ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಈ ತರ ಸಂಖ್ಯೆ ಬಂದಾಗ ಇದು ಸರಿ ಇದೆ ಅಂತ ಅರ್ಥ. ಯಾಕಂದ್ರೆ 5 2ಕ್ಕಿಂತ ದೊಡ್ಡದು. ಓಕೆನಾ, 5 ಈಸ್ ಗ್ರೇಟರ್ ದೆನ್ 2 ಅಂತ ಹೇಳಬೇಕು. ನೆಕ್ಸ್ಟ್ ಸಿಂಬಲ್ ಇದೆ ನೋಡಿ, ಇದನ್ನ ನಾವು ಲೆಸ್ ದೆನ್ ಅಂತ ಕರಿತೀವಿ. ಅದೇ ಏನಾದರೂ ಈ ತರ ಬರೆದ್ರೆ 5 ಈಸ್ ಲೆಸ್ ದೆನ್ 2 ಈಸ್ ಲೆಸ್ ದೆನ್ 5 ಅಂತ ಹೇಳಬೇಕು. ಅರ್ಥ ಆಯ್ತಾನೆ? ಸೊ ಇದನ್ನ ನಾನು ಜನರಲ್ ಆಗಿ ಕ್ಲಾಸ್ನಲ್ಲಿ ಕ್ರೊಕೊಡೈಲ್ ಮೌತ್ ಅಂತ ಹೇಳ್ತೀನಿ. ಓಕೆ, ಆ ಕ್ರೊಕೊಡೈಲ್ ಮೌತ್ ಎಲ್ಲಿ ಓಪನ್ ಆಗಿರ್ತಲ್ಲ ಆ ಸಂಖ್ಯೆ ದೊಡ್ಡದಾಗಿರ್ಬೇಕು. ಅದು ಈ ಕಡೆ ಆದ್ರೆ ಗ್ರೇಟರ್ ದೆನ್ ಅಂತ ಹೇಳಬೇಕು, ಈ ಸೈಡ್ ಏನಾದರೂ ಆದ್ರೆ ಲೆಸ್ ದೆನ್ ಅಂತ ಕರೀಬೇಕು. ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಇವಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಬೇಕು. ಆ ಸಿಂಬಲ್ ನೋಡಿ ಹೆಂಗಿದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ. ಇದನ್ನ ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂದ್ರೆ, ಅಕಸ್ಮಾತ್ ಸಂಖ್ಯೆ ಏನಾದ್ರೂ ಈ ತರ ಬಂದಾಗ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ತರ ಪಾಸಿಬಲ್ ಕೇಸಸ್ ಬರೋದಿಲ್ಲ. ಇಟ್ ಈಸ್ ಫಾಲ್ಸ್, ಇದು ತಪ್ಪು. 5ರಲ್ಲಿ 5 ದೊಡ್ಡದಲ್ಲ, 5ರಲ್ಲಿ 5 ಈಕ್ವಲ್ ಆಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ಓಕೆನಾ, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಸಿಂಬಲ್ ಇದೆ ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಈ ತರ ಸಿಂಬಲ್. ಮತ್ತೆ ಹಿಂಗೆ ಬರೆಯಕ್ಕೆ ಹೋಗ್ಬೇಡಿ. ಒಂದು ಲೈನ್ ಅದ್ರ ಜೊತೆ ಹಾಕ್ಬಿಟ್ರೆ
ಅದು ಮೀನಿಂಗ್ ಏನು ಕೊಡುತ್ತಪ್ಪ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಬೇಕು. ಇದನ್ನು ಸಹ ಫೆಮಿಲಿಯರ್ ಆಗಿಬಿಟ್ಟಿದೆ ನಮಗೆ. ಈಗ SSLC ರಿಸಲ್ಟ್ ಬಂದಿರುತ್ತೆ, ಎಲ್ಲರೂ ಕೇಳೋದು ನಿಮ್ಗೆ ಏನಪ್ಪ ಅಂದರೆ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ. ನೋಡಿ, ಪರ್ಸೆಂಟ್ ಅಂತ ಕರಿತೀವಿ. ಓಕೆ, ಪರ್ಸೆಂಟ್ ನಂದು 90%, 80% ಅಂತ ನಾವು ಹೇಳ್ತೀವಿ ಫ್ರೆಂಡ್ಸ್ ಹತ್ರ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಪರ್ಸೆಂಟ್. ಸೊ ಈ ಸಿಂಬಾಲನ್ನು ಇದನ್ನ ನಾವು ರೂಟ್ ಅಂತ ಹೇಳ್ತೀವಿ. ಓಕೆ, ಏನಿದು ರೂಟ್. ಕ್ಯಾಶುವಲ್ ಆಗಿ ನಾವು ಈ ತರ ಬರಿತೀವಿ, ರೂಟ್ 4 ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು? 2. ಅಂದ್ರೆ ಅರ್ಥ ಏನು? 4 to the power of 1/2 ಅಂತ ಅರ್ಥ. ಇದನ್ನ ಅರ್ಥ ಆಗಿಲ್ಲ ಅಂದ್ರೆ ಎರಡನ್ನ ಹಿಂಗ್ ಬರ್ಕೋಬೇಕು ನಾವು. ಇದು ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಆನ್ಸರ್ 2 ಬರುತ್ತೆ. ಇದನ್ನು ಸಹ ನಮ್ಗೆ ಗೊತ್ತಿದೆ. ಇದನ್ನ ಏನಂತ ಕರಿತೀವಿ? ಪೈ ಅಂತ ಹೇಳ್ಬೇಕು. ಸೊ ಈ ಸಿಂಬಲ್ ನೋಡಿ, ಡಿಗ್ರಿ ಅಂದ್ರೆ ಈ ತರ 5 ಡಿಗ್ರಿ, ಇದು ಮೇಲ್ ಬರಿಬೇಕು ಈ ತರ 5 ಡಿಗ್ರಿ, 3 ಡಿಗ್ರೀಸ್. ಓಕೆನಾ? ಸೊ ದಿಸ್ ಈಸ್ ಕಾಲ್ಡ್ ಡಿಗ್ರಿ. ನೆಕ್ಸ್ಟ್, ಸೊ ಈ ಸಿಂಬಲ್ ಅನ್ನು ನಾವು ಇನ್ಫಿನಿಟಿ ಅಂತ ಕರಿತೀವಿ. ಏನಿದು? ಇನ್ಫಿನಿಟಿ. ಸೊ ಹಾಗಾದ್ರೆ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಅಂಶದಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬಂದು ಛೇದದಲ್ಲಿ ಏನಾದರೂ 0 ಬಂದಾಗ ಇದನ್ನ ನಾವು ಇನ್ಫಿನಿಟಿ ಅಂತ ಹೇಳ್ತೀವಿ. ಯಾಕೆ? ಅನಂತವಾಗಿರುತ್ತೆ ವ್ಯಾಲ್ಯೂ, ಇದು ದೇರ್ ಇಸ್ ನೋ ಎಂಡ್. ಏನಿದು? ಇನ್ಫಿನಿಟಿ. ನೆಕ್ಸ್ಟ್ ಒನ್, ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು. ಕೆಲವೊಂದು ನೀವು ಭೌತಶಾಸ್ತ್ರದಲ್ಲಿ ಈ ತರ ವ್ಯಾಲ್ಯೂ ಬರ್ತಾರೆ ನಿಮಗೆ, 3.8 ಅಂತ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 6 ಅಂತ ಬರೀತೀರ. ನೋಡಿ, ಈ ಸಿಂಬಲ್ ಏನು ಗೊತ್ತಪ್ಪ? ಅಪ್ರಾಕ್ಸಿಮೇಟ್ಲಿ, ನಿಯರ್ ಬೈ ಇರ್ತಕ್ಕಂಥ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಅಂತ ನಾವು ಕರಿತೀವಿ. ನೆಕ್ಸ್ಟ್, ದಿಸ್ ಒನ್ ಇಸ್ ಆಂಗಲ್. ಆಂಗಲ್ ABC ಅಂತ ಬರಿತೀವಲ್ಲ, ನೋಡಿ ಇದನ್ನ ನಾವು ಆಂಗಲ್ ಅಂತ ಬರೀಬೇಕು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೋನ ಅಂತ ಹೇಳ್ತೀರಾ. ಸೊ ಇದೇನಿದು? ಆಂಗಲ್. ಆಂಗಲ್ ಅಂತ ಹೇಳಬೇಕು. ನಾವು ಈ ಸಿಂಬಲ್ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಐಡೆಂಟಿಕಲ್. ಏನಿದು? 3 ಲೈನ್ ಬಂದ್ರೆ ಐಡೆಂಟಿಕಲ್. ಸರ್ವಸಮ ಅಥವಾ ಸಮಾಂತರ ಅಂತ ಹೇಳ್ತೀವಲ್ಲ, ಅದಿದು ಐಡೆಂಟಿಕಲ್. ಟು ಆರ್ ಕಾಂಗ್ರುಯೆಂಟ್ ಅಂತ ಕರಿತೀವಿ. ಮುಂದೆ ನಿಮಗೆ ಒಂದು ಇದು ಬರುತ್ತೆ, ಕಾಂಗ್ರುಯೆಂಟ್ A mod M ಅಂತ. ಇಕ್ವಿವ್ಯಾಲೆನ್ಸ್ ಕ್ಲಾಸಸ್ ಅಲ್ಲಿ ನಾನು ಹೇಳ್ತೀನಂತೆ. ಕಾಂಗ್ರುಯೆಂಟ್ ಅಥವಾ ಐಡೆಂಟಿಕಲ್ ಟು. ಸೊ ಈ ಸಿಂಬಲ್ ನೋಡ್ಕೊಳ್ಳಿ, ಡಸ್ ನಾಟ್ ಈಕ್ವಲ್ ಟು. ಇದು ಈಕ್ವಲ್ ಟು, ಇದೇನಿದು? ಡಸ್ ನಾಟ್ ಈಕ್ವಲ್ ಟು. ಫಾರ್ ಎಕ್ಸಾಂಪಲ್ 2 ಈಕ್ವಲ್ ಟು 2. ಇಸ್ ಇಟ್ 2 ಡಸ್ ನಾಟ್ ಈಕ್ವಲ್ ಟು 3. ಅರ್ಥ ಆಯ್ತಲ್ಲ ಎಲ್ಲಿ ಯೂಸ್ ಮಾಡ್ಬೇಕಂತ? 2 ಡಸ್ ನಾಟ್ ಈಕ್ವಲ್ ಟು 3. ನೆಕ್ಸ್ಟ್, ಈ ಸಿಂಬಲ್ ನೋಡ್ಕೊಳ್ಳಿ, ರೇಷಿಯೋ ಅಂತ ಹೇಳ್ತೀವಿ ಅಥವಾ ಈಸ್ಟು ಅಂತ ಅದು ಕರಿತೀವಿ. ಜನರಲ್ ಆಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಇದನ್ನ ಯೂಸ್ ಮಾಡ್ತೀವಿ. A:B ಈ ತರ ಕೊಟ್ಟು C:, ಸಮಥಿಂಗ್ ಇಲ್ಲಿ ಒಂದು ಆಪ್ಷನ್ ಕೊಡ್ತೇನೆ, ಈ ಆಪ್ಷನ್ ನೀವು ಚೂಸ್ ಮಾಡಿ ಅಂತ. ನಾವು ಇದು ಹ್ಯಾಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿದೆಲ್ಲ 4 ಡಾಟ್ಸ್, ಇದನ್ನ ನಾವೇನಂತ ಕರಿತೀವಿ? ಹ್ಯಾಸ್. 2 ಡಾಟ್ ಇದ್ರೆ ರೇಷಿಯೋ, 4 ಡಾಟ್ಸ್ ಬಂದ್ರೆ ಹ್ಯಾಸ್. ಸೊ ಇದು ನಾವು ಸೆಟ್ ಅಂತ ನಾನು ಫಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೆಟ್ ಯಾವ ಸೆಟ್ ಇದು? ಲೆಫ್ಟ್ ಸೈಡ್ ಸೆಟ್. 1 ಬರೆದ್ರೆ ಲೆಫ್ಟ್ ಸೈಡ್ ಸೆಟ್ ಅಂತ ಹೇಳ್ಬೇಕು. ಇದನ್ನ ಏನಾದರೂ ಸಿಂಗಲ್ ಆಗಿ ಬರೆದ್ರೆ ಇದನ್ನು ಕೂಡ ಸೆಟ್. ಯಾವ ಸೈಡು? ರೈಟ್ ಸೈಡ್ ಸೆಟ್ ಅಂತ ಹೇಳ್ಬೇಕು. ಇದು ಫಸ್ಟ್ ಡೆರಿವೇಟಿವ್. ಇದನ್ನ ಫಸ್ಟ್ ಡೆರಿವೇಟಿವ್ ಅಂತ ಯಾವಾಗ ಕರಿಬೇಕಪ್ಪ ಅಂದ್ರೆ, ಒಂದು ಅನ್ನೋನ್ ವ್ಯಾಲ್ಯೂ ಮೇಲ್ಗಡೆ ಒಂದು ಲೈನ್ ಬಂದ್ರೆ ಡೆರಿವೇಟಿವ್. ಯಾವ ಡೆರಿವೇಟಿವ್? ಫಸ್ಟ್ ಡೆರಿವೇಟಿವ್. ಇದು ನಿಮ್ಮ ಸಿಲೆಬಸ್ ನಲ್ಲಿ ಇದೆ, ಡೋಂಟ್ ವರಿ. ಅಕಸ್ಮಾತ್ ನಂಬರ್ ಮೇಲೆ ಏನಾದರೂ ಬಂದ್ರೆ ಇದೇನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಫೀಟ್ ಇಂಡಿಕೇಟ್ ಮಾಡುತ್ತೆ ಅಂತ. ಜಸ್ಟ್ ಜನರಲ್ ಆಗಿ ಐಡಿಯಾ ಇರಲಿ. ನಂಬರ್ಸ್ ಮೇಲೆ ಏನಾದರೂ ಒಂದು ಸಿಂಗಲ್ ಡಾಟ್ ಬಂದ್ರೆ ಅದು ಫೀಟ್ ಇಂಡಿಕೇಟ್ ಮಾಡುತ್ತೆ. ಅಕಸ್ಮಾತ್ ಏನಾದರೂ 2 ಡಾಟ್ಸ್ ಬಂದ್ರೆ, ಈ ತರ 5 ಡಬಲ್ ಅಂತ ಬಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ? ಇಂಚಸ್.
ರೈಟ್. ಇಂಚಸ್ ಈ ಸಿಂಬಲ್ ನೋಡ್ಕೊಳ್ಳಿ, ಇದು ಫಿಸಿಕ್ಸ್ ನಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಎ ಡಿಫ್ರೆನ್ಸ್ ಬಿ ಅಂತ ಅರ್ಥ. ಏನಿದು ಡಿಫ್ರೆನ್ಸ್ ಅಂದ್ರೆ, ನೀವು ಎ ಮೈನಸ್ ಬಿ ಮಾಡಿ ಬಿ ಮೈನಸ್ ಎ ಮಾಡಿ, ಅಕಸ್ಮಾತ್ ಇಲ್ಲಿ ಏನಾದರೂ ಆನ್ಸರ್ ನಿಮಗೆ ನೆಗೆಟಿವ್ ನಲ್ಲಿ ಬಂದ್ರೆ, ಇದು ಪಾಸಿಟಿವ್ ನಲ್ಲಿ ಬಂದ್ರೆ ಅದಕ್ಕೆ ಆನ್ಸರ್ ನೀವು ಯಾವ್ದು ತಗೋಬೇಕು? ಪಾಸಿಟಿವ್ನೇ ತಗೋಬೇಕು. ನೆಗೆಟಿವ್ ಅನ್ನ ಡಿಸ್ಕಾರ್ಡ್ ಮಾಡಬೇಕು. ಅದು ಡಿಫರೆನ್ಸ್ ಸಿಂಬಲ್. ಯಾವುದು ದೊಡ್ಡದಿರ್ತಲ್ಲ ಅದನ್ನ ಮಾತ್ರ ನಾವು ಫಸ್ಟಿಗೆ ಬರ್ಕೋಬೇಕು, ಯಾವುದು ಸ್ಮಾಲೆಸ್ಟ್ ಇರ್ತಲ್ಲ ಅದನ್ನ ಸೆಕೆಂಡ್ ಬರ್ಕೋಬೇಕು. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಅವ್ರೇನಾದ್ರು ನಿಮಗೆ 3 ಡಿಫ್ರೆನ್ಸ್ 5 ಅಂತ ಕೇಳಿದರೆ ನೀವೇನ್ ಮಾಡಬೇಕು? 5 - 3 = 2 ಅಂತ ಹೇಳ್ಬೇಕು. ಕ್ಲಿಯರ್? ಡೋಂಟ್ ಟೇಕ್ 3 - 5 = -2 ಅಂತ. ಫಸ್ಟ್ ಮ್ಯಾಕ್ಸಿಮಮ್, ನೆಕ್ಸ್ಟ್ ಮಿನಿಮಮ್. ಇದು ಡಿಫ್ರೆನ್ಸ್ ಯೂಸೇಜ್. ಇದು ಈ ಡಾಟ್ಸ್ ನೋಡ್ಕೊಳ್ಳಿ. ಎಲಿಪ್ಸಸ್ ನಾ ಹೇಳಿದ್ದೀನಿ 1 2 3 ಈ ತರ ನಾವು ಕ್ಲಾಸ್ನಲ್ಲಿ ಡಾಟ್ ಡಾಟ್ ಬರೆದು ಬಿಟ್ಬಿಡ್ತೀವಿ. ಇದ್ರ ಅರ್ಥ ಏನು? ಡಾಟ್ ಡಾಟ್ ಅಂದ್ರೆ ಎಲಿಪ್ಸ್ ಅಂತ ಕರಿತೀವಿ, ಎಲಿಪ್ಸಸ್ ಅಂತ ಹೇಳ್ತೀವಿ. ಎಲಿಪ್ಸಸ್ ಅಂದ್ರೆ ಅನಂತ ಅಂತ ನಾನು ಹೇಳಿದ್ದೀನಿ ಫಸ್ಟ್ ಕ್ಲಾಸಲ್ಲಿ. ಓಕೆ, ಯಾವುದೇ 3 ಡಾಟ್ ಡಾಟ್ ಬಂದ್ರೆ ಅದು ಇನ್ಫೈನೈಟ್ ಮಟ್ಟ ನಂಬರ್ಸ್ ಇದಾವೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 4 ಇರ್ಬೋದು, 5 ಇರ್ಬೋದು ಅಂಡ್ ಸೋ ಆನ್. ನೆಕ್ಸ್ಟ್ ಇದು ಯೂನಿಯನ್. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇದಕ್ಕೆ ಏನಂತ ಕರಿತೀರಿ? ಯೂನಿಯನ್ ಅಂತ ನಾವು ಹೇಳ್ತೀವಿ. ಇದು ಓಕೆ, ಜನರಲ್ ಆಗಿ ನಾವು ಇದನ್ನ ಗಣಗಳಲ್ಲಿ ಇದನ್ನ ಉಪಯೋಗವನ್ನ ಮಾಡ್ತಿದ್ದೇವೆ. ಒಂದು ಸೆಟ್ನಲ್ಲಿ 1 2 3 ಎಲಿಮೆಂಟ್ ಇದಾವೆ, ಇನ್ನೊಂದು ಸೆಟ್ನಲ್ಲಿ 4 3 2 ಎಲಿಮೆಂಟ್ ಇದಾವೆ. ಎ ಸಂಯೋಗ ಬಿ, ಓಕೆ ಸಂಯೋಗ ಅಂತ ಕರಿತೀರಲ್ಲ, ಓಕೆ ಇದನ್ನ ಯೂನಿಯನ್ ಅಂತ ಕರಿತೀವಿ. ಎ ಯೂನಿಯನ್ ಬಿ ಅಂದ್ರೆ ಏನು? 1 2 3 ಯೂನಿಯನ್ 4 3. ಸಂಯೋಗ ಅಂದ್ರೆ ಏನು? ಎಲ್ಲ ಎಲಿಮೆಂಟ್ಸ್ ಅನ್ನ ಬರೀಬೇಕು. 1 2 3 4 ರಿಪೀಟೆಡ್ ಅನ್ನ ಬಿಡ್ಬೇಕಷ್ಟೇ. 3 ರಿಪೀಟ್ ಆಗಿದೆ ನೋಡಿ, ಇಲ್ಲಿ ಬಿಟ್ಬಿಡಿ, ಈ 3 ತಗೊಂಡ್ಬಿಡಿ ಸಾಕು. ಸೊ ಇದು ಎ ಸಂಯೋಗ ಬಿ, ಯೂನಿಯನ್ ಅಂತ ಕರಿತೀವಿ. ಇದು ನಿಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಟಾಪಿಕ್ ಇದೇ ಇದೆ, ಡೋಂಟ್ ವರಿ. ಸಿಂಬಾಲ್ಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಸಿ ಹಿಯರ್, ದಿಸ್ ಒನ್ ಈಸ್ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಏನಿದು? ಇಂಟರ್ಸೆಕ್ಷನ್. ಇದನ್ನ ನಾನು ಯೂಸ್ ಮಾಡಿದ್ದೀನಿ ನೋಡಿ. ನ್ಯಾಚುರಲ್ ನಂಬರ್ ಈಸ್ ಸಬ್ಸೆಟ್ ಆಫ್, ಹೋಲ್ ನಂಬರ್ ಈಸ್ ಸಬ್ಸೆಟ್ ಆಫ್, integer is subset of, rational number is subset of real number. ನೋಡಿ ಇದು ಸಬ್ಸೆಟ್ ಅಂತ ಯೂಸ್ ಮಾಡಿದಿಲ್ಲ, ಇಲ್ಲಿದೆ ನೋಡಿ ಸಬ್ಸೆಟ್, ಹಿಂಗೆ ಯೂಸ್ ಮಾಡಬೇಕು ಸಬ್ಸೆಟ್. ಅದೇ ಏನಾದರೂ ಈ ತರ ಬಂದ್ರೆ ಇಟ್ ಈಸ್ ನಾಟ್ ಎ ಸಬ್ಸೆಟ್ ಅಂತ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ W ಈಸ್ ನಾಟ್ ಎ ಸಬ್ಸೆಟ್ ಆಫ್ N. N ಸಬ್ಸೆಟ್ ಆಫ್ W ಆಗುತ್ತೆ, ಬಟ್ W ಈಸ್ ನಾಟ್ ಎ ಸಬ್ಸೆಟ್ ಆಫ್ N ಅಂತ ಹೇಳ್ಬೇಕು. ನೆಕ್ಸ್ಟ್ ಈ ತರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ತರ ನಾನು 3 ಡಾಟ್ಗಳನ್ನ ಬರೀತೀನಿ. ಇದ್ರ ಏನ್ ಮೀನಿಂಗ್ ಕೊಡುತ್ತಪ್ಪ ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಬಿಕಾಸ್. ಏನ್ ಸಿಂಬಲ್ ಇದು? ಬಿಕಾಸ್. ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು ನಿಮಗೆ 2 ಎಕ್ಸಾಂಪಲ್ ಹೇಳಿದೆ. 3 ಇಸ್ ಬಿಲಾಂಗ್ಸ್ ಟು N ಅಂತ ನೋಡಿ, ಬಿಲಾಂಗ್ಸ್ ಟು ಹಿಂಗ್ ಬರೀಬೇಕು ಈ ತರ. ಆದರೂ ತುಂಬಾನೇ ಖುಷಿ ಆಯಿತು, ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ನೋಟ್ಸ್ ಮಾಡಿದ್ದೀರಾ ಪ್ರೀವಿಯಸ್ ಕ್ಲಾಸ್ದು ಆ್ಯಂಡ್ ಹೋಮ್ವರ್ಕ್ ಸಹ ಮಾಡಿದ್ದೀರಾ, ತುಂಬಾನೇ ಖುಷಿ ಆಯಿತು. ಬಟ್ ಬಿಲಾಂಗ್ಸ್ ಟು ಹಿಂಗೆ ಬರ್ತಿದ್ದಾರೆ ಬಹಳಷ್ಟು ಜನ, ಇದಲ್ಲ ಬಿಲಾಂಗ್ಸ್ ಟು ಈ ಥರ ಇರಲಿ, ಸಿ ಟೈಪ್ ಬರ್ದಂಗೆ ಬರೆದು ಒಂದು ಡಾಟ್ ಕೊಡಬೇಕು. ಇದು ಬಿಲಾಂಗ್ಸ್ ಟು. ಸೇರಿದೆ ಅಂತ ಹೇಳ್ತೀವಿ ನಾವು. -3 ಡಸ್ ನಾಟ್ ಬಿಲಾಂಗ್ಸ್ ಟು 3. ಓಕೆ, -3 ಅನ್ನೋದು ನ್ಯಾಚುರಲ್ ನಂಬರ್ ಸೆಟ್ನಲ್ಲಿ ಬರೋದಿಲ್ಲ ಅಂತ ಅರ್ಥ. ಸೇರಿಲ್ಲ, ಸೇರಿದೆ, ಸೇರಿಲ್ಲ. ಓಕೆನಾ? ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು, ಇದು ಬಿಲಾಂಗ್ಸ್ ಟು. ಈ ಸಿಂಬಲ್ ಅನ್ನ ನೀವು ವೆಕ್ಟರ್ ಡಿಫರೆನ್ಷಿಯಲ್ ಅಂತ ಕರಿತೀವಿ. ಇದನ್ನ ಇಸ್ ಈಕ್ವಲೆಂಟ್ ಟು, ಓಕೆ, ಅಥವಾ ಇಫ್ ಅಂಡ್ ಓನ್ಲಿ ಇಫ್ ಅಂತ ಆದ್ರೂ ಕರಿತೀವಿ ನಾವು. ಇಫ್ ಅಂಡ್ ಓನ್ಲಿ ಇಫ್. ಇದನ್ನ ನಾವು
ಇಂಪ್ಲಾಯ್ಸ್ ಅಂತ ಕರಿತೀವಿ. ಓಕೆ, ಏನಿದು ಇಂಪ್ಲಾಯ್ಸ್. ಸೊ ಈ ಸಿಂಬಲ್ ತುಂಬಾನೇ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಸಿಗ್ಮಾ 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 ಅಂತ ಹೇಳ್ತೀವಿ, ಹೌದಲ್ಲ? ಆಕ್ಚುಲಿ ನಾವೇನಂತ ಕರಿಬೇಕಿದ್ದು ಸಮ್ ಆಫ್ ದ ಟರ್ಮ್ ಸಮೇಷನ್ ಅಂತ ಹೇಳ್ತೀವಿ. ಸಮೇಷನ್. ಓಕೆ, ಆದಷ್ಟು ಇದನ್ನ ನೀವು ಫೆಮಿಲಿಯರ್ ಆಗಿಬಿಡಿ. ಈ ಸಿಂಬಲ್ ಅನ್ನ ಸಮೇಷನ್ ಅಂತ ಕರೀತೀವಿ. ಸಮೇಷನ್ ಅಥವಾ ಸಿಗ್ಮಾ ಅಂತಾದ್ರೂ ಹೇಳ್ಬೋದು. ಸೊ ಇದು ನಿಮ್ಮ ಸೆಕೆಂಡ್ ಇಯರ್ ಸಿಲೆಬಸ್ ಅಲ್ಲಿ ಬರುತ್ತೆ. ಇಂಟಿಗ್ರೇಷನ್ ಅಂತ ಕರಿತೀವಿ, ಇಂಟಿಗ್ರಲ್. ಈ ಸಿಂಬಲ್ ಏನಾದರೂ ಬಂತಂದ್ರೆ ಇಂಟಿಗ್ರಲ್ ಅಂತ ಹೇಳಬೇಕು. ಇದು ನೋಡಿ, ಇದು ಪೈ ಅಲ್ಲ ಆಕ್ಚುಲಿ. ಮತ್ತೆ ಈ ತರ ಡಾಟ್ ಬಂದು ಹಿಂಗ್ ಬಂದಿರುತ್ತಲ್ಲ, ಪ್ರಾಡಕ್ಟ್ ಅಂತ ಅರ್ಥ. ಪ್ರಾಡಕ್ಟ್ ಅಂದ್ರೆ ಏನು? ಎರಡು ಸಂಖ್ಯೆಗಳನ್ನ ಕೊಡ್ತಾನೆ, x1 x2 ಅಂತ ಕೊಡ್ತಾನೆ. ಪ್ರೊಡಕ್ಟ್ ಮಾಡಿ ಅಂತ ಅನ್ನಂಗಿಲ್ಲ ಅವನು, ಈ ತರ ಸಿಂಬಲ್ಗಳನ್ನು ಕೊಟ್ಬಿಡ್ತಾನೆ. ಅಂದ್ರೆ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ಪ್ರಾಡಕ್ಟ್. ಸೊ ಇದು ಓನ್ಲಿ ಒನ್ ಟರ್ಮ್ ಇದೆ, ಅಪ್ರೋಚಸ್ ದ ಲಿಮಿಟ್. ಆಕ್ಚುಲಿ ನಾವು ಇದು ಲಿಮಿಟ್ n ಟೆಂಡ್ಸ್ ಟು ಇನ್ಫಿನಿಟಿ, ಈ ಸಿಂಬಲ್ ಇದೆಲ್ಲ ಟೆಂಡ್ಸ್ ಟು, ಕ್ಲಾಸಲ್ಲಿ ಹೇಳ್ತಿದ್ದೆ ಅಪ್ರೋಚಸ್ ದ ಲಿಮಿಟ್. ಓಕೆ, ಒಂದು ಟಾಪಿಕ್ ನಲ್ಲಿ ಬರುತ್ತಿದ್ದು, ನಾನು ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೆ. ಸೊ ಈ ಸಿಂಬಲ್ ನೋಡ್ಕೊಳ್ಳಿ, ಈ ತರ ಬಂದು ಹಿಂಗ್ ಬರಿಬೇಕು. ಅಂದ್ರೆ ಎಂಟಿ ಸೆಟ್ ಅಂತ ಅರ್ಥ. ಏನಿದು? ಎಂಟಿ ಸೆಟ್. ಓಕೆ, ಈ ಸಿಂಬಲ್ ನೆಕ್ಸ್ಟ್ ನಾನು ಮೊದಲೇ ಹೇಳಿದ್ದೀನಿ, ನ್ಯಾಚುರಲ್ ನಂಬರ್, ಸಬ್ಸೆಟ್ ಆಫ್ ಹೋಲ್ ನಂಬರ್, ಸಬ್ಸೆಟ್ ಆಫ್ ಇಂಟೀಜರ್, ಸಬ್ಸೆಟ್ ಆಫ್ ರಾಷನಲ್, ಸಬ್ಸೆಟ್ ಆಫ್ ರಿಯಲ್. ರಿಯಲ್ ನಂಬರ್ಗೆ ಒಂದು ಸಬ್ಸೆಟ್ ಆಗಿರುತ್ತೆ, ಅದು ಯಾವುದಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಸೆಟ್. ಇದೇ ಲಾಸ್ಟ್ ನಂಬರ್. ನಂಬರಿಂಗ್ ಕೌಂಟಿಂಗ್ ನಲ್ಲಿ ಈ ಸೆಟ್ಗಿಂತ ದೊಡ್ಡ ಸೆಟ್ ಮತ್ತೆ ಯಾವುದಿಲ್ಲ. ಕ್ಲಿಯರ್? ಕಾಂಪ್ಲೆಕ್ಸ್ ಸೆಟ್ ಅಂತ ಕರಿತೀವಿ. ಝೆಡ್ ಅಂದ್ರೆ ಏನು? ಇಂಟೀಜರ್ ಸೆಟ್, ಅಥವಾ ಇದನ್ನ ಐ ಅಂತ ಆದ್ರೂ ಬರೀಬೋದು, ಏನು ಪ್ರಾಬ್ಲಮ್ ಇಲ್ಲ. ಝೆಡ್ ಅಂತಾನೆ ಯೂಸ್ ಮಾಡಿ. ಝೆಲಾನ್ ಅಂತ ಕರಿತೀವಿ, ನಾನು ಹೇಳಿದ್ದೀನಿ ನಿಮಗೆ ಸ್ಟಡಿ ಕ್ಲಾಸ್. ಏನಿದು? ಝೆಲಾನ್. ಎನ್ ಅಂದ್ರೆ ಏನು? ನ್ಯಾಚುರಲ್ ಸೆಟ್. ಆರ್ ಅಂದ್ರೆ ಏನು? ರಿಯಲ್ ಸೆಟ್. ಡಬ್ಲ್ಯೂ ಅಂದ್ರೆ ಏನು? ಹೋಲ್ ಸೆಟ್. ಇಫ್ ಇಟ್ ಈಸ್, ನೋಡಿ ಅವನು ಏನಾದ್ರೂ ನಿಮಗೆ ಈ ತರ ಕೊಡ್ತಾನೆ, ಆರ್ ಪ್ಲಸ್ ಅಂತ ಕೊಡ್ತಾನೆ. ಆರ್ ಪ್ಲಸ್ ಅಂದ್ರೆ ಏನು ಗೊತ್ತಾ? ನಾನ್ ನೆಗೆಟಿವ್ ರಿಯಲ್ ನಂಬರ್. ಏನಿದು? ನಾನ್ ನೆಗೆಟಿವ್ ರಿಯಲ್ ನಂಬರ್, ಅಥವಾ ಪಾಸಿಟಿವ್ ರಿಯಲ್ ನಂಬರ್ ಅಂತ ಆದ್ರೂ ಹೇಳ್ಬೋದು. ಪಾಸಿಟಿವ್ ರಿಯಲ್ ನಂಬರ್. ನಾನ್ ನೆಗೆಟಿವ್ ಅಂದ್ರೆ ಋಣಾತ್ಮಕ ಸಂಖ್ಯೆಗಳು ಇದರಲ್ಲಿ ಬರಬಾರ್ದು, ಅದಕ್ಕೆ ನಾನ್ ಅಂತ ಕರಿತೀವಿ. ಅಥವಾ ನಿಮಗೆ ಡಿಫಿಕಲ್ಟ್ ಆದ್ರೆ ಪಾಸಿಟಿವ್ ರಿಯಲ್ ನಂಬರ್ ಅಂತ ಆದ್ರೂ ಹೇಳ್ಕೊಳ್ಳಿ. ಈ ತರ ಕೊಡ್ತಾನೆ ಆರ್ ಮೈನಸ್ ಅಂತ. ಇದರರ್ಥ ಏನು? ನಾನ್ ಪಾಸಿಟಿವ್ ರಿಯಲ್ ನಂಬರ್ ಅಥವಾ ನೆಗೆಟಿವ್ ರಿಯಲ್ ನಂಬರ್. ಓಕೆ, ಈ ಸಿಂಬಲ್ ನೋಡ್ಕೊಳ್ಳಿ, ಫಾರ್ ಆಲ್ ಅಂತ ಹೇಳಬೇಕು. ನೋಡಿ, ಈ ತರ ನಾವೇನಾದ್ರೂ ಬರೆದ್ರೆ ಎಕ್ಸಿಸ್ಟ್, ದೇರ್ ಎಕ್ಸಿಸ್ಟ್ ಅಂತ ಕರಿತೀವಿ. ಏನಿದು? ದೇರ್ ಎಕ್ಸಿಸ್ಟ್. ಫೈನೈಟ್ ಡಿಫರೆನ್ಸ್ ಅಥವಾ ಇನ್ಕ್ರಿಮೆಂಟ್ ಅಂತ ಕರಿತೀವಿ. ಸೆಕೆಂಡ್ ಇಯರ್ ನಲ್ಲಿ ಬರುತ್ತೆ ಸಿಂಬಲ್ ಇದು. ಫಿಸಿಕ್ಸ್ ನಲ್ಲಿ ಫಸ್ಟ್ ಇಯರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಗೆ ಈಸಿಯಾಗಿ ಹೇಳ್ಬೋದು ಇದೇಂತ ಫೈನೈಟ್ ಡಿಫರೆನ್ಸ್ ಅಥವಾ ಇನ್ಕ್ರಿಮೆಂಟ್ ಅಂತ ಕರಿಬೋದು. ನೋಡಿ, ಈ ತರ ಸಿಂಬಲ್ ಬಂದ್ರೆ ಬಿಕಾಸ್, ಅದೇ ಏನಾದ್ರೂ ಈ ತರ ಬಂದ್ರೆ ಏನಿದು? ದೇರ್ ಫೋರ್ ಅಂತ ಹೇಳ್ಬೇಕು. ದೇರ್ ಫೋರ್. ಓಕೆ, ಈ ತರ ಸ್ಟಾರ್ ಏನಾದ್ರೂ ಬಂದ್ರೆ ಇದನ್ನ ನಾವು ಆಪರೇಷನ್ ಅಂತ ಹೇಳ್ತೀವಿ. ಆಪರೇಷನ್ಸ್ ಅಂದ್ರೆ ಏನು? ಓಕೆ, ಅದು ಎಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಡಿವಿಷನ್ ಆಗಿರ್ಬೋದು. ಓಕೆನಾ? ಆಪರೇಷನ್ ಸಿಂಬಲ್. ಸೊ ಈ ತರ ನಾವೇನಾದ್ರೂ ಸಿಂಬಲ್ ಯೂಸ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಓಕೆ, ಸೊ ಈ ಸಿಂಬಲ್ ಅನ್ನ ಪ್ರಪೋರ್ಷನಲ್ ಟು ಅಂತ ಹೇಳ್ತೀವಿ. ಸೊ ಜನರಲ್ ಆಗಿ ದಿಸ್ ಈಸ್ ಕಾಲ್ಡ್ ಫ್ಯಾಕ್ಟೋರಿಯಲ್. ಓಕೆ, ಸೊ ಆದಷ್ಟು ನೀವೇನು ಮಾಡಿ, ಎಲ್ಲ ಸಿಂಬಾಲ್ಗಳನ್ನು ಮತ್ತು ಮೀನಿಂಗ್ಗಳನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಾದರೂ ಡಿಫಿಕಲ್ಟ್ ಆದರೆ ಡಿಸ್ಕಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹತ್ರ.
ಒಂದು ಸಿಂಬಲ್ ಬರಿಬೇಕು, ಅದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಈ ಥರ ನೀವು ಕನ್ವರ್ಸೇಷನ್ಸ್ ನಿಮ್ಮಲ್ಲಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ಇದನ್ನು ಬಾಯ್ಹೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.